ನಮ್ ತೇಜಸ್ವಿ ಸೂರ್ಯ ಅವರು ನಿನ್ನೆ ಜನಿವಾರದ ಬಗ್ಗೆ ಮಾತಾಡಿದ್ರು. ಸರ್, ಬ್ರಾಹ್ಮಣ ಸಮುದಾಯ ನಮ್ಮ ಸಮಾಜಕ್ಕೆ ತುಂಬಾ ದೊಡ್ಡ ಕೊಡುಗೆ ಕೊಟ್ಟಿದೆ. ಬ್ರಾಹ್ಮಣ ಸಮುದಾಯದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಇವತ್ತು ಬ್ರಾಹ್ಮಣ ಸಮುದಾಯದ ಅರ್ಚಕರಿಗೆ ಒಳ್ಳೇದಾಗ್ಬೇಕು ಅಂತ ನಾವೊಂದು ಬಿಲ್ಲು ತಂದ್ವಿ, ಅವ್ರ ಪರವಾಗಿ ನಿಂತಿದೀವಿ. ತೇಜಸ್ವಿ ಸೂರ್ಯ ಅವರೇ, ಜನಿವಾರದ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ನಿಮಗೆ 22 ಲಕ್ಷ ಮಕ್ಕಳ ನೀಟ್ ಭವಿಷ್ಯದ ಬಗ್ಗೆ ಜ್ಞಾಪಕ ಬರ್ಲಿಲ್ವಾ? ಪಾರ್ಲಿಮೆಂಟ್ ಅಲ್ಲಿ ಬಾಯಿಗೆ ಬಂದಂಗೆ ಏನು ಬಡಾಯಿ ಕೊಚ್ಕೊಂತೀರಾ ಇಂಗ್ಲಿಷ್ ಭಾಷೆಯಲ್ಲಿ. ನಿಮ್ಗೆ ಕನಿಷ್ಠ ನಮ್ಮ ವಿದ್ಯಾರ್ಥಿಗಳು ಬೇಡ ರೀ, ಅಟ್ಲೀಸ್ಟ್ ನಮ್ ಸ್ಟೇಟ್ ಇಂದ 1,80,000 ಜನ ಮಕ್ಕಳ ಪರವಾಗಿ ಧ್ವನಿ ರೈಸ್ ಮಾಡಿಸ್ಬೇಕು ಅಂತ ನಿಮ್ಗೆ ಅನ್ಸೇ ಇಲ್ವಾ ತೇಜಸ್ವಿ ಸೂರ್ಯ ಅವರೇ? ನಿಮ್ ಇಂಟಿಗ್ರಿಟಿ ಏನೋಯ್ತು? ಅಂದ್ರೆ ಜಾತಿ ರಾಜಕಾರಣ ನೀವು ಮಾಡ್ತಿದ್ದೀರಾ ತಾನೆ? ಸಮಗ್ರತೆಯಲ್ಲಿ, ದೇಶದ ಪರವಾಗಿ, ನಾಡಿನ ಬಗ್ಗೆ ನಿಮ್ಮ ಚಿಂತೆಯಲ್ಲಿ ಜನಿವಾರದ ಬಗ್ಗೆ ಅಷ್ಟು ಬೇಗ ವಾಯ್ಸ್ ರೈಸ್ ಮಾಡೋ ನಿಮಗೆ ಇವತ್ತು ನಮ್ಮ ದೇಶದ ಮಕ್ಕಳ ಹಿತಾಸಕ್ತಿ ಮುಖ್ಯ ಇಲ್ವಾ? ರಾಜ್ಯದ ಮಕ್ಕಳ ಹಿತಾಸಕ್ತಿ ಮುಖ್ಯ ಇಲ್ವಾ? ನಿಮ್ಮನ್ನ ಯಾವ ಕಾರಣಕ್ಕೆ ಯುವಕರು ಗೌರವಿಸಬೇಕು ತೇಜಸ್ವಿ ಸೂರ್ಯ ಅವರೇ? 1000 ಜನ ನಿಮ್ಮನ್ನು ಫಾಲೋ ಮಾಡ್ತಾರಲ್ಲ. ನಾನು ಹೇಳೋದಿಷ್ಟೇ, ನೀವು ಆ ಜಾತಿವಾದದ ಮುಖವಾಡದಿಂದ ಆಚೆ ಬನ್ನಿ ಅಂತ ಹೇಳ್ತಾ